ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಕಾಶಮ್ಮ ನೆಲ್ಲಿಕಟ್ಟಿ ವಯಸ್ಸು 34 ಮೃತ ದುರ್ದೈವಿಯಾಗಿದ್ದಾಳೆ. ಆಕೆ ಕೊಲೆ ಆಗಿದ್ದು ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. 13 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಇಬ್ಬರು ಸವದತ್ತಿ ರಾಮಾಪುರ್ ಸ್ಟೇನಲ್ಲಿ ವಾಸವಿದ್ರು. ಮದುವೆ ಬಳಿಕ ಹೆಂಡತಿ ಮೇಲೆ ವಿನಾಕಾರಣ ಸಂಶಯ ಪಡುತ್ತಿದ್ದ ಪತಿರಾಯ ಸಂತೋಷ್ ಕಾಂಬ್ಳೆ ದಿನವೂ ಕಿರುಕುಳ ನೀಡುತ್ತಿದ್ದ. ಪತ್ನಿಗೆ ಚಿತ್ರಹಿಂಸೆ ನೀಡುವುದಲ್ಲದೆ ದೈಹಿಕವಾಗಿ ಹಲ್ಲೆ ಮಾಡುತ್ತಿದ್ದ. ಗಂಡ ಸಂತೋಷ್ ಕಾಟಕ್ಕೆ ಬೇಸತ್ತು ಕಾಶಮ್ಮ ಆತನನ್ನು ಬಿಟ್ಟು ತವರು ಮನೆ ಸೇರಿದ್ದಳು. ಬಳಿಕ ಸವದತ್ತಿ ಡಿಪೋಗೆ ವರ್ಗಾವಣೆ ಮಾಡಿಸಿಕೊಂಡು ಬಂದಿದ್ದಳು. ಜೊತೆಗೆ ವಿವಾಹ ವಿಚ್ಛೇದನಕ್ಕೆ ಬೈಲೊಂಗಲ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದರು. ಪೋಷಕರೊಡನೆ ತವರು ಮನೆಯಲ್ಲೂ ಸಹ ಇರದೆ ಸವದತ್ತಿ ಪಟ್ಟಣದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದ ಕಾಶಮ್ಮ ಏಪ್ರಿಲ್ 5ರಂದು ನ್ಯಾಯಾಲಯದಿಂದ ವಿಚ್ಛೇದನ ಕೂಡ ಪಡೆದಿದ್ರು. ಇದಾದ ಬಳಿಕವೂ ಹೆಂಡತಿಗೆ ಪ್ರತಿದಿನವೂ ಕರೆ ಮಾಡಿ ಅಶ್ಲೀಲವಾಗಿ ನಿಂದಿಸುತ್ತಿದ್ದ ಪೊಲೀಸ್ ಪೇದೆ ಸಂತೋಷ್ ಕಾಂಬ್ಳೆ ಅಕ್ಟೋಬರ್ 13ರಂದು ಸಂಜೆ ಕಾಶಮ್ಮನ ಮನೆ ಬಳಿ ಹೋಗಿ ಇದೇ ವೇಳೆ ಪತ್ನಿಯ ಕತ್ತು ಕೊಯ್ದು ಹೊಟ್ಟೆಗೆ ಇರಿದು 3 ಬಾರಿ ಕೊಚ್ಚಿ ಕೊಲೆ ಮಾಡಿದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. 3 ದಿನಗಳ ಬಳಿಕ ಮನೆಯೊಳಗಿಂದ ದುರ್ವಾಸನೆ ಬರುತ್ತಿದ್ದ ಹಿನ್ನೆಲೆಯಲ್ಲಿ ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದರು. ಕೊಲೆ ಕೇಸ್ ದಾಖಲಿಸಿಕೊಂಡಿರುವ ಸವದತ್ತಿ ಪೊಲೀಸರು ಅವರು ಈಗ ನಾವು ಕಂಡಿದ್ದು ನೋಡಿದ್ರೆ ಒಂದು 3-4 ತಿಂಗಳು ನಮಗೆ ಬಾಡಿಗೆ ಕಂಡಾರ್ರಿ. ಅವರು ಮುಂದೆ ಬರೋದು ಡ್ಯೂಟಿಗೆ ಹೋಗಿದ್ರು. ಬೆಳಿಗ್ಗೆ 7 ಗಂಟೆಗೆ ಹೋದ್ರ ಅಂತಂದ್ರೆ ಸಾಯಂಕಾಲ ಹೊಳ್ಳಿ ನಾವು 7-7:30 ನೋಡ್ತಿದ್ವಿ. ಹೊಳ್ಳಿ ನೋಡ್ತಿರ್ತಿಲ್ಲ. ಆ ಬಕ್ ಮರದ ದಿವಸ ಮತ್ತೆ ಮಗು ಸೇಮ್ ಆದ ಟೈಮ ಹೋಗಿದ್ರು ಬರ್ತಿದ್ರು. ಇಲ್ಲೇನು ಓಣ್ಯಾಗ ಹಂಗೇನು ಯಾರು ಏನೋ ಅದು ನಾವು ನಿಮ್ಮ ಬದುಕಿಲ್ಲ. ಅವರು KSRTC ಒಳಗೆ ಕಂಡಕ್ಟರ್ ಅಂತ ಇದ್ದರು. ಅವ್ರೊಬ್ಬರೇ ನಮ್ಮ ಕಂಡಿದ್ದು ನೋಡ್ರೆ ಅವ್ರೊಬ್ಬರೇ ಇತ್ತು. ಎಲ್ಲ ಚಲೋ ಇತ್ತು. ಎಲ್ಲ ಏನು ಅವ್ರೇನು ಹಂಗೇನು ಏನಿಲ್ಲ, ಭಾಳ ಚಲೋ ಇತ್ತು. ನಮಗೆ ಈಗ ಗೊತ್ತಾಗಿದ್ದಂದ್ರೆ ಶುಕ್ರವಾರ ದಿವಸ ಗುರುವಾರ ಸಾಯಂಕಾಲ ಗೊತ್ತಾಗಿತ್ತು. 8 ವರ್ಷ ಸುಮಾರು ಹಿಂಗಾಗೈತೆ ಅಂತೇಳಿ 8 ವರ್ಷ ಸುಮಾರು ಗೊತ್ತಾಗಿತ್ತು. ಏನು ನಾವೇನು ನೋಡಿಲ್ರಿ ಅವ್ರನ್ನ, ನಮ್ಮ ಕಣ್ಣಿಗೂ ಕಂಡಿಲ್ಲ. ಅವ್ರ ಹಿಂಗಾಗಿ ಮಂದಿ ಮಾತಾಡೋದು ಬರೋದು ಹೋಗ್ತಿದ್ರು ಅಂತಿದ್ರು. ಖರೆ ಆದ್ರೆ ನಾವಂತೂ ನೋಡಿಲ್ಲ. ಅದು ಕಂಡಿಲ್ಲ. ಅವ್ರು ಜಗಳ ಮಾಡೋದು ಕಂಡಿಲ್ಲ, ಏನಿಲ್ಲ. ಅವ್ರ ಪುಸ್ತಕ ನಮ್ಮ ಹೆಸರು ಮೋಹನ್ ಯಲ್ಲಪ್ಪ ಬೋಪೆ ಅಂತ. ಕಾಶಮ್ಮ ಅವರು ಒಂದು 4 ತಿಂಗಳು ಅಂತ ಇಲ್ಲಿ ಬಾಡಿಗೆ ಇರ್ತಾರೆ. ಮತ್ತು ಅವ್ರ ಪೂರ್ವತೆ ನಮ್ಗೆ ಏನು ಗೊತ್ತಿರ್ತೈತಿ. ಆ್ಯಕ್ಚುಲಿ ಇಲ್ಲಿ ಬಾಜು ಮನೆಯಾರು ನಮಗೆ ಏನು ಹೇಳ್ರು ಹಿಂಗೆ ಬಾಡಿಗೆ ಬರ್ತಾರೆ ಕೂಡ್ರಿ ಅಂತ. ಸಿಂಗಲ್ ಅದಾರ, ಕಂಡಕ್ಟರ್ ಅದಾರ ಅಂತತಿ. ಹಿಂದಕ್ಕೂ ನಾವು ಕಂಡಕ್ಟರ್ಗೆ ಆಮೇಲೆ ನೀರಿನ ವಾಟರ್ ಮ್ಯಾನ್ ಊರಿಗೆ ಬಾಡಿಗೆ ಕೊಟ್ಟಿದ್ವಿ. ಆ ಪ್ರಕಾರ ಬಾಡಿಗೆ ಕೊಟ್ಟಿದ್ವಿ. ಅವರು ಬೆಳಿಗ್ಗೆ ಪುಣೆ ಹೋಗ್ಕಂದ್ರೆ ಡ್ಯೂಟಿಗೆ ಹೋಗ್ತಿದ್ರು. ರಾತ್ರಿ 8-8:30 ಅಂದ್ರೆ ಬರ್ತಿದ್ರು. ಬಟ್ ಅವರು ಗಂಡಂದಾಗಲಿ ಅವ್ರದ್ದು ಪೂರ್ವತೆ ನಮಗೇನು ಗೊತ್ತಿದ್ದಿಲ್ಲ. ಸಡನ್ನಾಗಿ ಅವರು ಲಾಸ್ಟ್ ಟೈಮ್ ಮನಮಿಗೆ ಅವರು ಯಜಮಾನ್ರು ಬಂದಾರಂತೇಳಿ ಹೋದವರು ಹೊಳ್ಳಿ ನಮ್ಗೆ ಭೇಟಿಯಾಗಿದ್ದು ಸೋಮವಾರ ನೈಟ್ ಏನೋ ಆಗೈತೆ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರ ಬ್ರದರ್ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಡಕ್ಕೆ ಬಂದಾಗ ಅವ್ರು ನೋಡಿದಾಗ ನಮ್ಗೆ ಗೊತ್ತು. ಏನು ಗೊತ್ತಾಗಿಲ್ಲ ಸರ್? ಏನು ಗೊತ್ತಿಲ್ಲ. ಅವ್ರ ಗಂಡ ಅಂತ ಬರ್ತಿದ್ರು ಸರ್? ಒಮ್ಮೆ ಮಾತ್ರ ಬಂದು ಹೋಗಿದ್ರು. ಇವ್ರ ನಮ್ಮ ಗಂಡ ಅಂತಂದು ಹೇಳಿದ್ರು. ಆಮೇಲೆ ಏನು ಇದಾಗೈತೆ ಗಂಡ ಅದೇನು ನಮ್ಮ ಗಂಡ ಏನ್ರಿ ಅಲ್ಲ ಏನಿಲ್ಲ. ನಮ್ಗೆ ಎಲ್ಲೇ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಗೊತ್ತು. ಸೋಮವಾರ ಅಂತ ಬಂದಿದ್ದು ನೀವು ನೋಡಿದ್ರಿ? ಅವ್ರು ಸುಮಾರು ಬಂದ್ರಿ. ಬಂದು ಮೇಲೆ ಹಚ್ಚಿ ನೋಡಿದಾಗ ಚಾವಿ ಹಾಕಿದ್ದಕ್ಕೆ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕು ಅಂದ್ಕೊಂಡಿರ್ತಾರೆ. ಬಟ್ ಆಮೇಲೆ ನೋಡಂತಂದ್ರೆ ಸ್ಲೈಡಿಂಗ್ ಕಿಟಕಿ ಐತೆ ಅಂತ. ಅದನ್ನ ತೆಗೆದಕ್ಕೆ ಯಾರು ನೋಡಿದಾಗ ಸ್ಮೆಲ್ ಹೊಡೆದಲ್ಲ, ಅವಾಗ ಗೊತ್ತಿಲ್ಲ. ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಗಂಡ ಹೆಂಡತಿ ಸಂಬಂಧ ಅದೇನು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಬಂದರೆ ಏನಿಲ್ಲ. ಅಲ್ಲ, ಸೋಮವಾರ ಅವ್ರ ಗಂಡ ಬಂದಿದ್ರು. ಅದು ಹೆಂಗೆ ಬಂದಾನೋ ಗೊತ್ತಿಲ್ಲ. ಅದು ಆಗಿದ್ದನ ನಮಗೆ 3-4 ದಿವಸ ಆಗಿದೆ. 3-4 ದಿನ ಮೇಲೆ ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ರು ಬ್ರದರ್ ಅವ್ರು ಬಂದಾರಂತ ಗೊತ್ತ. ಇಲ್ಲಾಂದ್ರೆ ಇಲ್ಲಿ ಮಟ್ಟ ನಮ್ಗೆ ಗೊತ್ತಾಗೋದು ಗೊತ್ತಿಲ್ಲ. ನಮಗೆ ತಿಳಿದ ಮಟ್ಟಿಗೆ ಸಂಗನ ಕೂಡ ಗುರುವಾರ